ದೇರಳಕಟ್ಟೆಯ ನೇತಾಜಿ ಪ್ರೌಢಶಾಲೆ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಪಿಯುಸಿ ಮಹಿಳಾ ವಿಭಾಗದ ಕಟ್ಟಡವನ್ನು ರಾಜ್ಯದ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಉದ್ಘಾಟಿಸಿದರು. ನಂತರ ಅವರು 100% ಫಲಿತಾಂಶ ಸಾಧಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಿದರು. ಆ ಒಂದು ಅಭಿನಂದನಾ ಸ್ಮರಣಿಕೆಯಲ್ಲಿ ಇದೆ ಮಕ್ಕಳೇ, ನಿಮ್ಮ ಮುಂದಿನ ಭವಿಷ್ಯ ನುಡಿ. ಅದೇ ರೀತಿಯಲ್ಲಿ ಮುಂದಿನ ಜೀವನದಲ್ಲೂ ಕೂಡ ಉತ್ತಮ ಶಿಕ್ಷಣವನ್ನು ಪಡೆದು ಹಾರೈಕೆಗಳೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಆಯೋಜಕರು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ ದೇರಳಕಟ್ಟೆ. ಅಧ್ಯಾಪಕರು ಹಾಗೂ ಮುಖ್ಯೋಪಾಧ್ಯಾಯರವರ ಬಹಳ ಪರಿಶ್ರಮದಿಂದ ಪ್ರೀತಿಯ ಚಪ್ಪಾಳೆ ಸಾಧನೆ ಮಾಡಿದ ನಿಮಗೆಲ್ಲ ನಮ್ಮಯ ಪ್ರೀತಿಯ ಚಪ್ಪಾಳೆ. ವೇದಿಕೆಯನ್ನು ಅಲಂಕರಿಸಿ ಸನ್ಮಾನವನ್ನು ಸ್ವೀಕರಿಸಿ ಕೀರ್ತಿಯನ್ನು ಕೂಡ ಉತ್ತುಂಗಕ್ಕೇರಿಸಿದಂಥ ವಿದ್ಯಾರ್ಥಿಗಳೆಲ್ಲ ಪಟ್ಟಿ ಈ ಥರ ಇದೆ. ನಫಿಸತುಲ್ ತಫ್ಸೀರಾ, ಫಾತಿಮಾ ಅಫ್ರಿದಾ, ಮೊಹಮ್ಮದ್ ರಾಯಿಲ್, ಆಸಿಯತ್ ರಾಫಿಯಾ, ಮೊಹಮ್ಮದ್ ನಕೀರ್. ಶಾಲೆಯ ಶಿವಾಭಿವೃದ್ಧಿಗೆ ಕಾರಣಕರ್ತರಾದ ದಾನಿಗಳನ್ನು ಕೂಡ ಗೌರವಿಸಿದರು. ಈ ವೇಳೆ ದಾನಿಗಳ ನೆರವಿನಿಂದ ವಿದ್ಯಾರ್ಥಿಗಳಿಗೆ ಬ್ಯಾಗು, ಪುಸ್ತಕ ಇತ್ಯಾದಿಗಳನ್ನು ವಿತರಿಸಲಾಯಿತು. ಈ ಶುಭ ಸಂಜೆಯಲ್ಲಿ ಸುಂದರವಾಗಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಹಮೀದ್ರವರು ಈ ನೋಟ್ ಪುಸ್ತಕಗಳನ್ನು ಹಾಗೂ ಬ್ಯಾಗ್ ಚೀಲವನ್ನು ಮಕ್ಕಳಿಗೆ ದಾನವಾಗಿ ನೀಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಕನಿಕರೆ ಬರಲಿ ಭೇದವ ತೋರಿಲ್ಲ, ನೀವು ಭೇದ ತೋರಿಲ್ಲ. ಕಿರಿಯರೇ ಇರಲಿ ಹಿರಿಯರೇ ಬರಲಿ, ದರ್ಪವ ಮಾಡಿಲ್ಲ, ನೀವು ದರ್ಪ ಮಾಡಿಲ್ಲ. ನಿಮ್ಮ ತೀರಿಸೋಕೆ ನಮ್ಮಿಂದಾಗಲ್ಲ, ಬಡವರ ಬಂಧು. ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಅವರಿಂದಲೂ ಕೂಡ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಸನ್ಮಾನ ನಡೀತಾ ಇದೆ. ಶಕೀಲ್ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ ದೇರಳಕಟ್ಟೆ, ಮಂಗಳೂರು ಇವರಿಂದ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮ. ಸೂರ್ಯನ ಹಾಗೆ ಚಂದ್ರನ ಹಾಗೆ ಬೆಳಗಲಿ ನಿಮ್ಮ ಕೀರ್ತಿ ಪತಾಕೆ, ನಿಮ್ಮನ್ನು ಪಡೆದ ನಾವುಗಳೆಲ್ಲ ಪುಣ್ಯವಂತರು, ನಾವೇ ಭಾಗ್ಯವಂತರು. ನಂತರ ಮಾತನಾಡಿದ ಆರೋಗ್ಯ ಸಚಿವರು, ನಮ್ಮ ಯುವಕರು ಅತ್ಯಂತ ವಿಜೃಂಭಣೆಯ ಕಾರ್ಯಕ್ರಮಗಳನ್ನು ಮಾಡುವಾಗ ಖರ್ಚನ್ನು ಕಡಿಮೆಗೊಳಿಸಿ ಇಂತಹ ವಿದ್ಯಾಸಂಸ್ಥೆಗಳಿಗೆ ಕೊಡುಗೆಯಾಗಿ ನೀಡಬೇಕು ಎಂದರು. ಶನಿವಾರ ಬಹುಶಃ ಮೊನ್ನೆ ಶನಿವಾರದ ಬಹುಶಃ ನಾನೇ ಹೇಳಿ ಬಹುಶಃ ಕಾರ್ಯಕ್ರಮ ಎಲ್ಲ ಫಿಕ್ಸ್ ಆಗಿ ನನಗೆ ಬೇರೆ ಮೀಟಿಂಗ್ ಆದ ಕಾರಣ ನಾನು ಶನಿವಾರ ಎಲ್ಲ ಆದಿತ್ಯವಾರ ಮಧ್ಯಾಹ್ನ ನಂತರ ಅದು ನೋಡು ಅಂತ ಹೇಳಿದಾಗ ನನಗೆ ಬೇಕಾಗಿ ಮತ್ತೆ ಅದನ್ನು ಆದಿತ್ಯವಾರ ಸೋಮವಾರ ಇವತ್ತು ಮಧ್ಯಾಹ್ನದ ನಂತರ ಇದನ್ನು ಅವರು ಫಿಕ್ಸ್ ಮಾಡಿದರು. ಆದರೆ ಸುಳ್ಯದಲ್ಲಿ ಬೇರೆ ಕಾರ್ಯಕ್ರಮ, ಪುತ್ತೂರಿನಲ್ಲಿ ಮಿತ್ರನ ಭೇಟಿ ಮಾಡಿ ಇಲ್ಲಿ ಬರೋ ಸಂದರ್ಭದಲ್ಲಿ ಸ್ವಲ್ಪ ತಡವಾದರೂ ಕೂಡ ನನಗೆ ಅತ್ಯಂತ ಸಂತೋಷವಾಗ್ತಿದೆ ನಿಮ್ಮ ಜೊತೆ ಇದ್ದು ಈ ಎಲ್ಲ ವಿದ್ಯಾರ್ಥಿಗೆ ಗೌರವ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಈ ದೇರಳಕಟ್ಟೆ ಊರ ಸರ್ವ ಕಿರಿಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಕಾಲದಲ್ಲಿ ಬರೀ ಯಾವುದು ಕೂಡ ಇರಲಿಲ್ಲ, 4-5 ಕ್ಲಾಸ್ ರೂಮ್ ಇದ್ದಂಥ ಮಾತೃ ಶಾಲೆ. ಆದರೂ ಕೂಡ ಹೆತ್ತವರು ಈ ಶಾಲೆಗೆ ತಮ್ಮ ವಿದ್ಯಾರ್ಥಿಯನ್ನು ಕಲಿಸಿಕೊಂಡು ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಟ್ಟು ಈ ಒಂದು ಶಾಲೆಯ ಬೆಳವಣಿಗೆಗೆ ತಮ್ಮದೇ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷನಾಗಿದ್ದೇನೆ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವರೆಲ್ಲ ನಮ್ಮ ಜನಪ್ರತಿನಿಧಿಗಳು, ಅದು ಬಹುಶಃ ಹಿಂದೆ ಬಂದ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಸದಸ್ಯರಿಂದ ಹಿಡಿದು ಈಗಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರ ತನಕ, ಅದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನ ಹಿಂದಿನ ಎಲ್ಲ ಸದಸ್ಯರು, ನಮ್ಮ ಹಿಂದಿನ ಎಲ್ಲ ಶಾಸಕರು ಮಿತ್ರರು ಕೂಡ ಅವರವರ ಕಾಲದಲ್ಲಿ ಅವರಿಂದ ಆಗುವಂತಹ ಆ ಒಂದು ಸೇವೆಯಲ್ಲಿ ಸರ್ಪಿಸಿ ಅವರನ್ನು ಕೂಡ ಕೊಟ್ಟ ಕೊಡುಗೆಗೆ ಅವರು ಕೂಡ ಇವತ್ತು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಈ ಕ್ಷೇತ್ರ ಶಾಸಕನಾಗಿ ಬಂದ ನಂತರ ಏನೆಲ್ಲ ಇವತ್ತು ಮೂಲಭೂತ ಸೌಕರ್ಯದ ಕಡಿಮೆ ಇತ್ತ ಎಲ್ಲವೂ ಕೂಡ ಇವತ್ತು ಬಗೆಹರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಹಂತವಾಗಿ ಮಾಡಿದ್ದೇನೆ. ಬಹುಶಃ ನೀವು ಯಾವುದೆಲ್ಲ ಇವತ್ತು ಕಟ್ಟಡ ಕೇಳಿದರೆ ಇವರೆಲ್ಲ ಕಾಣಲಿಕ್ಕೆ ಬಹುಶಃ ನಾನು ಬಂದ ನಂತರ ಬಹುತೇಕ ಎಲ್ಲ ಕಟ್ಟಡ ಇದೊಂದು ಬಿಟ್ಟು ಬಹುತೇಕ ಎಲ್ಲ ಮತ್ತೊಂದು ಕೆಳಗಿನ ಭಾಗ ಬಿಟ್ಟು ಬಹುತೇಕ ಅದು ಹಳೆ ಬಿಲ್ಡಿಂಗ್ ಹೋಗಿದೆ. ಈಗ ಎಲ್ಲವೂ ಕೂಡ ಇದ್ದು ಹೊಸತಾಗಿ ಇವತ್ತು ನಿರ್ಮಾಣ ಗೊಂಡಿದೆ. ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ, ದೇರಳಕಟ್ಟೆ ಈ ಒಂದು ಕೇಂದ್ರ ಭಾಗದಲ್ಲಿ ಖಾಸಗಿ ಶಾಲೆಗಳು ಭಾಳಷ್ಟು ಇದ್ದರೂ ಕೂಡ ಬೇರೆ ವ್ಯವಸ್ಥೆ ಇದ್ದರೂ ಕೂಡ ಹತ್ತಿರದಲ್ಲಿ ಇನ್ನಿತ ವ್ಯವಸ್ಥೆ ಕೂಡ
ಈ ನಗರ ಮಟ್ಟದ ಮತ್ತು ಒಂದು ಕೇಂದ್ರ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ 1000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿ ಇದ್ದರೆ ಅದು ಈ ಶಾಲೆಯ ಶಿಕ್ಷಣ ಒಂದು ತೋರಿಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು, ಅದು ಹಿಂದೆ ಕೆಲಸ ಮಾಡಿದವರು, ಈಗ ಕೆಲಸ ಮಾಡೋರು ಕೂಡ ನಾನು ಬಹುಶಃ ನಮ್ಮ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಅತ್ಯಂತ ಪ್ರೀತಿಯ ಸೇವೆ ಮತ್ತು ಶಿಕ್ಷಣದ ಮುಖಾಂತರ ಎಲ್ಲ ವಿದ್ಯಾರ್ಥಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಹೆತ್ತಾರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಲಿಕ್ಕೆ ತಾವು ಇವತ್ತು ಯಶಸ್ವಿಯಾಗಿದ್ದೀರಿ. ವಿದ್ಯಾರ್ಥಿಗಳ ಹೆತ್ತವರು ಈ ಒಂದು ಶಾಲೆಯ ಬಗ್ಗೆ ಉತ್ತಮವಾದ ಅಭಿಪ್ರಾಯ ಇದ್ದ ಕಾರಣ ತಮ್ಮ ಮಕ್ಕಳನ್ನು ಈಗ ಕಲಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಬಹುಶಃ ಕಾದವರು ಇದ್ದಾರೆ, ಸತ್ತವರು ಇದ್ದಿರ್ತಾವೆ, ಕಬೀರ್ ಇವರೆಲ್ಲ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡಬೇಕಂತ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಬಹುಶಃ ಎಲ್ಲ ಊರವರಿದ್ದಾರೆ. ಇವತ್ತು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ ನಂತರ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು, ಯಾಕೆ ಸರ್ಕಾರ ನಾವು ಮತ್ತೆ ಅದಕ್ಕೆ ಶಾಂಕ್ಷನ್ ಮಾಡಿಸಿದ್ದು, ಅದು ನೀವು ಮುಂದೆ ನಿಂತು ಸಹಕಾರ ಪಡೆದುಕೊಂಡು ನಿಮ್ಮಿಂದ ಆಗುವಂಥ ಎಲ್ಲ ಪೇರೆಂಟ್ಸ್ ಸಹಕಾರ ಪಡೆದುಕೊಂಡು ಇಲ್ಲಿ ಸ್ಥಿತಿಗೆ ಹೊರಡಿದ್ದಾರೆ, ಎಲ್ಲರ ಸಹಕಾರ ಪಡೆದುಕೊಂಡು ಬಹುಶಃ ಅಲ್ಲಿ ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿ ಇದಕ್ಕೆ ಕಾಲೇಜು ಮಾತ್ರ ಅಲ್ಲ, ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಈ ಶಾಲೆ ಇವತ್ತು ಪರಿವರ್ತನೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನನಗೆ ಇವತ್ತು ಒಂದು ಮೊಂಟೆಪೋದವರಲ್ಲಿ ನನ್ನ ಶಾಲೆ ಇದೆ, ಅಲ್ಲಿ ಕೂಡ ನಾನು ಸೇರುವಾಗ 400-500 ಮಕ್ಕಳಿದ್ದರು. ಎಲ್ಲರ ಸಹಕಾರ ಪಡೆದುಕೊಂಡು 1200 ಹೆಚ್ಚು ಅಲ್ಲಿ ಇವತ್ತು ವಿದ್ಯಾರ್ಥಿಗಳು ನಮಗೆ ಅಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಬಹುಶಃ ನಮಗೆ ಶಾಲೆ ಕಟ್ಟರೆ ಸಾಕಾಗದೆ ಬೆಳಿಗೊಂದು ಬ್ಯಾಚ್ ಮಧ್ಯಾಹ್ನ ಒಂದು ಬ್ಯಾಚ್ ಆಗುವಂಥ ಆ ಒಂದು ಸಂದರ್ಭ ಕೂಡ ಇತ್ತು. ಅದನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡಿ ಈಗ ಎಲ್ಲ ರೀತಿಯ ಬಿಲ್ಡಿಂಗ್ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಕೂಡ ಬಹುತೇಕ ಎಲ್ಲ ರೀತಿಯ ಬಿಲ್ಡಿಂಗ್ ಇವತ್ತು ಆಗಿದೆ. ಎಷ್ಟೇ ಅತ್ಯುತ್ತಮ ಆದರೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಬರುವಾಗ ಮೂಲಭೂತ ಸೌಕರ್ಯ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಅದಕ್ಕಾಗಿ ಬಹುಶಃ ಈಗಾಗಲೇ ಈ ಶಾಲೆಗೆ ಈ ವರ್ಷ ಕಳೆದ ವರ್ಷದ ಅವಧಿಯಲ್ಲಿ ವಿಶೇಷವಾಗಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ನೂತನವಾದ ಸಪ್ರೇಟ್ ಇವತ್ತು ಬ್ಲಾಕಲ್ಲಿ ಬಹುಶಃ ಮುಂದಿನ ದಿನ ಕೆಲಸ ಪ್ರಾರಂಭ ಆಗ್ತದೆ. ಆ ಒಮ್ಮೆ ಕೆಲಸ ಪ್ರಾರಂಭ ಆದ ನಂತರ ಇಲ್ಲಿ ಸಂಪೂರ್ಣವಾಗಿ ಆ ಚಿತ್ರಣ ಬದಲಾವಣೆ ಮಾಡೋ ರೀತಿಯಲ್ಲಿ ಈ ಒಂದು ಕಟ್ಟಡಕ್ಕೂ ನಾವು ಬದಲಾವಣೆ ಮಾಡಿಕೊಂಡು ಇಲ್ಲಿ ಕೂಡ ಇದನ್ನು ಮಳೆಗಾಲದಲ್ಲಿ ನೀರು ಸೋರ್ತದೆ ಎಂಬ ಕಂಪ್ಲೇಂಟ್ ಕೂಡ ಇವತ್ತು ನನಗೆ ಇದೆ. ಇದನ್ನೆಲ್ಲ ಕೂಡ ಹಂತವಾಗಿ ಬದಲಾವಣೆ ಮಾಡೋ ಯೋಜನೆಗೆ ನಿಮ್ಮೆಲ್ಲರ ಸಹಕಾರ ಇರುವಂಥ ಅವಕಾಶ ಇವತ್ತು ನಮಗೆ ಆಗಲಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಮ್ಮನ್ನು ಇವತ್ತು ನಮ್ಮ ಈಗಿನ ಅಧ್ಯಕ್ಷರಾಗಿ ಬಹುಶಃ ಯೂಸುಫ್ ಅವರು ಇದ್ದಾರೆ, ಪ್ರೈಮರಿಯಲ್ಲಿ ಇಬ್ರಾಹಿಂ ಇದ್ದಾನೆ, ಕಾಲೇಜಿನಲ್ಲಿ ಯಾರು ಕಬೀರ್ ಅವರಿದ್ದಾರೆ, ಈ ಹಿಂದೆ ಪಾಪ ನಮ್ಮನ್ನು ಅಗಲಿದಂಥ ಬಹುಶಃ ಹೈಸ್ಕೂಲ್ನಲ್ಲಿದ್ದಂತಹ ನಮ್ಮ ಇಸ್ಮಾಯಿಲ್ ಪನೀರ್ ಅವರು ಬಹುಶಃ ಅವ್ರದ್ದೇ ಆದ ಒಂದು ಸಮಾಧಾನದ ರೀತಿಯಲ್ಲಿ ಒಂದು ಅಧ್ಯಕ್ಷರಾಗಿ ಅವರ ಒಂದು ಕೆಲಸ ಅವರಷ್ಟೇ ಒಂದು ಸಮಾಧಾನದ ರೀತಿ ಎಲ್ಲರೂ ಕೂಡ ಕೂಡಿಕರಿಸಿಕೊಂಡು ಹೋಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅವರವರಷ್ಟಕ್ಕೆ ಆ ಕೆಲಸ ಮಾಡಿಕೊಂಡು ಹೋಗೋದ ವ್ಯಕ್ತಿತ್ವ ಇವತ್ತು ನಮ್ಮ ಮುಂದೆ ಇಲ್ಲ. ನಮ್ಮನ್ನು ಅಗಲಿದ್ದಾರೆ, ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅದು ಶಾಶ್ವತವಾಗಿ ಅವನ್ನ ಖಂಡಿತವಾಗಿ ನಾವೆಲ್ಲರೂ ನೆನಪಿಟ್ಟುಕೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸೋದು. ನಾನು ದೀರ್ಘವಾಗಿ ಮಾತಾಡದೆ ಮುಂದೆ ಇನ್ನಷ್ಟು ನಾನು ಆಗಾಗ ಬರ್ತಾ ಇರ್ತೇನೆ. ಅದಕ್ಕಾಗಿ ಬಹುಶಃ ಮುಂದಿನ ದಿನ ಬಂದಾಗ ಹೆತ್ತವರಿಗೆ ಮಕ್ಕಳಿಗೆ ಇನ್ನಷ್ಟು ಮಾತಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿ ಯಾರು ಮಾರ್ಕ್ ಪಡೆದು ಬೇರೆ ಬೇರೆ ಕಾಲೇಜಿಗೆ ಹೋಗಿದ್ದೀರಾ, ಮುಂದಿನ ದಿನದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮೆಲ್ಲ ದೊಡ್ಡ ಪ್ರಾರ್ಥನೆ ಮತ್ತು ಕನಸು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿ ಬಹುಶಃ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರಿಗೆ, ಅದು ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಎಲ್ಲರಿಗೂ ಕೂಡ ಬೇರೆ ಬೇರೆ ನೂರಾರು ಸಮಸ್ಯೆಗಳಿದೆ. ನಾನು ಇಲ್ಲ ಅಂತ ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಎಲ್ಲವೂ ಕೂಡ ಕೂಡಿಸಿಕೊಂಡು ಕ್ರೋಢೀಕರಿಸಿ ಒಗ್ಗಟ್ಟಾಗಿ ಆ ಒಂದು ಸಂಸ್ಥೆನ ಇನ್ನಷ್ಟು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಏನೆಲ್ಲ ಸಹಕಾರ ಬೇಕೋ ಅದು ಮುಂದೆ ಕೂತ್ಕೊಂಡು ಬಹುಶಃ ನಾವೆಲ್ಲ ಜೊತೆಯಾಗಿ ಕೆಲಸ ನಾವು ಮಾಡುವ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ನಿಮ್ಮದು ಯಾರದೇ ಒಂದು ಸಲಹೆ ಸೂಚನೆ ಇದ್ದರೂ ಕೂಡ ದಯವಿಟ್ಟು ನನ್ನ ಗಮನಕ್ಕೆ ತರುವಂಥ ಕೆಲಸ ಇವತ್ತು ಆಗಲಿಂದ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆಗೆ ನಮಗೆ ಸಹಕಾರ ಕೊಟ್ಟಂತ ನೀತಿ, ಯಾಕೆಂತ ಹೇಳಿದರೆ ಹಿಂದೆ ನಮಗೆ ಶೀಟ್ ಸೈಡ್ ಆಗಬೇಕಂತ ಕೇಳಿದಾಗ ನಾನು ನಿಟ್ಟೆ ಸಂಸ್ಥೆಯ ವಿಶಾಲಗಳಿಗೆ ಹೇಳಿದಾಗ ತಕ್ಷಣ ಅದಕ್ಕೆ ಒಪ್ಪಿ ಅದನ್ನು ನಮಗೆ ಪಾರ್ಟಿಷನ್ ಮಾಡಿ ಕಟ್ಟಡ ಕಟ್ಟಿಕೊಟ್ರು. ಮೇಲೆ ಬೋದಲ್ಲಿ ಮತ್ತೆ ನೋಡುವಾಗ ಫಾಲ್ ಸೀಲಿಂಗ್ ಇಲ್ಲ, ಬಿಸಿ ನಮಗೆ ಭಾಳ ಮಕ್ಕಳ ನಾನು ವಿದ್ಯಾರ್ಥಿನ ಭೇಟಿ ಕೊಟ್ಟಂಥ ಕೆಲಸಲ್ಲಿ ಹೇಳಿದರು, ನಮಗೆ ಭಾಳ ಬಿಸಿಲಿರ್ತದೆ, ಇಲ್ಲಿ ಫ್ಯಾನ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳಿಕೊಂಡು ಆ ಬೇಡಿಕೆ ಕೂಡ ತುಂಬ ವಿದ್ಯಾರ್ಥಿಗಳಿತ್ತು. ಅದಕ್ಕೆ ಮತ್ತೆ ಮಾತಾಡಿದಾಗ ಅದಕ್ಕೆ ಫಾಲ್ ಸೀಲಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಸುಸಜ್ಜಿತವಾಗಿ ಅದನ್ನೊಂದು ಹಾಲ್ ಕಮ್ ಒಂದು ರೂಮ್ಸ್ ಆಗಿ ಇವತ್ತು ಪರಿವರ್ತನೆ ಮಾಡಿ ಕನಿಷ್ಠ ನಮಗೆ ಬಿಲ್ಡಿಂಗ್ ಎಷ್ಟು ತನಕ ಕಟ್ಟಲಿಕ್ಕೆ ಆಗ್ತದೆ ಅಲ್ಲೇ ತನಕ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳೋ ಕೆಲಸ ಕೂಡ ಆಗಿದೆ. ಮತ್ತು ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಯಾರು ಗೌರವ ಪಡೆದಿದ್ದಾರೆ ಅವರಿಗೆ ಇವತ್ತು ಮತ್ತು ಸಣ್ಣ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ಕೊಟ್ಟಂಥ ನಮ್ಮ ಹಮೀದ್ ಹಾಯ ಇದ್ದಾರೆ, ಅವರ ತಂದೆ ಸಲ ಕೊಟ್ಟಿದ್ದಾರೆ. ಹಮೀದ್ಗೂ ಕತೆ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದರ ಜೊತೆಯಲ್ಲಿ ನನ್ನ ಸನ್ಮಿತ್ರ ಅಂತ ಶಕೀಲ್ ಅವರು ಬಹುಶಃ ಇವತ್ತು ಅವರು ದುಬೈಯಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಮತ್ತು ಕೆಲಸದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಕೂಡ ಇವತ್ತು ಅವರು ಸಹಕರಿಸಿ ಮಾಡಿದ್ದಾರೆ. ಆ ಒಂದು ಸಂಸ್ಥೆಗೂ ಕೂಡ ಶಕೀಲ್ ಚಾರಿಟಬಲ್ ಟ್ರಸ್ಟ್ನ ಆ ಒಂದು ಸಂಸ್ಥೆಗೂ ಸಹ ಮಿತ್ರರಿಗೂ ನನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾನು ಈ ಊರ ಎಲ್ಲ ನಮ್ಮ ಕ್ಲಬ್ ಭಾಳಷ್ಟು ಇದೆ, ದೇರ್ಲಕಟ್ಟೆಯಲ್ಲಿ ಭಾಳಷ್ಟು ಇವತ್ತು ವಿವಿಧ ಸಂಘ ಸಂಸ್ಥೆಗಳ ಕ್ಲಬ್ ಇದೆ ಇದರಲ್ಲಿ ಅಲ್ವಾ. ಅದಕ್ಕೆ ನಾನು ಎಲ್ಲ ಕ್ಲಬ್ಬಿನವ್ರಿಗೆ ಹೇಳಿದಿಷ್ಟೇ, ನೀವೊಂದು ಮ್ಯಾಚ್ ಕ್ರಿಕೆಟ್ ಮಾಡುವಾಗ ಎಷ್ಟು ಗೌಜಿ, ಎಷ್ಟು ಗಮ್ಮತ್ತು, ಎಷ್ಟು ಹೋರಾಟ, ಅದರಲ್ಲಿ ಲೈಟಿಂಗ್ ಏನು, ಪಟಾಕಿ ಏನು, ಭಯಂಕರ ಎಷ್ಟು ಲಕ್ಷ, ಮತ್ತು 1 ಲಕ್ಷ 2 ಲಕ್ಷ ರೂಪಾಯಿಯ ಪ್ರೈಸ್ ಇಟ್ಟುಕೊಂಡು ನಿಮ್ಮ ಈ ಒಂದು ಕ್ರಿಕೆಟ್ ಆಟವನ್ನು ನೀವು ನಡೆಸ್ತೀರಿ. ನೀವು ನಡೆಸಬೇಡಿ ಅಂತ ಹೇಳೋದಿಲ್ಲ, ಅಷ್ಟು ನೀವೇನು ಕೊಡ್ಬಿಡಿ. ವರ್ಲ್ಡ್ ಕಪ್ ಎಲ್ಲ ಇದೆ ಇಲ್ಲಿ ಸಲ್ಲೆ ಮಟ್ಟದಲ್ಲಿ ಆಡುವಂಥದ್ದು, ಅದನ್ನೆಲ್ಲ ಫೀಸ್ ಆದಷ್ಟು ಪ್ರೈಸ್ ಎಲ್ಲ ಕಡಿಮೆ ಮಾಡಿ, ಖರ್ಚೆಲ್ಲ ಕಡಿಮೆ ಮಾಡಿ, ಸಾಂಕೇತಿಕವಾದ ಪ್ರೈಸ್ ಇಟ್ಟು ಆ ಉಳಿದ ದುಡ್ಡನ್ನೆಲ್ಲ ಈ ಶಾಲೆಯ ಅಭಿವೃದ್ಧಿಗೆ ತಾವು ಕೊಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಯೂಸುಫ್ ಬಾವ, ಕನಚೂರು ವಿದ್ಯಾಸಂಸ್ಥೆಯ ಚೇರ್ಮನ್ ಹಾಜಿ UK ಮೋನು, ಕೊಂಡಾಣ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರ್ಷರಾಜ್ ಮುತ್ಯ, ದಾನಿಗಳಾದ CM ಫಾರೂಕ್, ಸಿಯಾಮ್ ಸತ್ತಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳ್ಯಾರ್ ಸೇರಿದಂತೆ ಹಲವು ನಾಯಕರು ಹಾಜರಿದ್ದರು.